ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದ ಈದ್ಗಾ ಮಿನಾರ್ ಗುಂಬಜ್ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸರು. ಬೆಳಗಾವಿ ಸಂತಿ ಬಸ್ತವಾಡ ಗ್ರಾಮದ ಈದ್ಗಾ ಮಿನಾರ್ ಹಾಗೂ ಗುಂಬಜ್ ಅಥವಾ ಗೊಮ್ಮಟ ಅದನ್ನು ಧ್ವಂಸ ಮಾಡಿದಂಥ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಂತಿ ಬಸ್ತವಾಡ ಗ್ರಾಮದ ಲಕ್ಷ್ಮಣ ಉಚ್ಚುವಾಡೆ, ಮುತ್ತಪ್ಪ ಉಚ್ಚುವಾಡೆ, ಲಕ್ಷ್ಮಣ ನಾಯಕ, ಶಿವರಾಜ್ ಗುದ್ದಿ ಈ 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಘಟನೆ ನಡೆದು 1 ತಿಂಗಳ ನಂತರ ಆರೋಪಿಗಳ ಬಂಧನ ಆಗಿದೆ. ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ಅಪಹರಿಸಿದ್ದ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಧ್ವಂಸ ಮಾಡಲಾಗಿತ್ತು. ಮುಂಬೈನಲ್ಲಿ ಜೋಡಿಯನ್ನು ಪತ್ತೆ ಹಚ್ಚಿ ಕರೆತಂದಿದ್ದರು ಬೆಳಗಾವಿ ಪೊಲೀಸರು. ಅನ್ಯ ಧರ್ಮೀಯರಾದ ಕಾರಣಕ್ಕೆ ಓಡಿ ಹೋಗಿ ಮದುವೆಯಾಗಿತ್ತು ಆ ಜೋಡಿ. ಹಿಂದೂ ಯುವತಿ ಅಪಹರಣಕ್ಕೆ ಒಳಗಾಗಿದ್ಲು ಎನ್ನುವ ಕಾರಣಕ್ಕಾಗಿ ಈ ದರ್ಗಾವನ್ನು ಧ್ವಂಸ ಮಾಡಲಾಗಿತ್ತು. ಮೊನ್ನೆ ಸನ್ನಿಪಾಟ್ ಊರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ. ಮತ್ತು ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಅದರ ನಂತರ ಮತ್ತೆ PICCB ಆ ಕೇಸ್ ಸಂಬಂಧಪಟ್ಟ ಅವರು ತನಿಖೆ ತೊಗೊಂಡಿದ್ರೆ ಮತ್ತೆ ಮಾಡಿದರೆ ಇದು ತನಿಖೆ ಮಾಡುವಾಗ ಒಂದು ಹಳೆ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದರೆ ಅದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಊರದಲ್ಲಿ ಒಂದು ಘಟನೆ ಆಗಿದೆ. ಆವಾಗ ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ. ಯಾರು ಅಕ್ಯೂಸ್ಗಳು ಯಾರು ಮಿಸ್ಯೂಸ್ ಎಲಿಮೆಂಟ್ಸ್ ಒಳಗಡೆ ಹೋಗಿದ್ರೆ ಆ್ಯಂಡ್ ಇಟ್ ಬ್ರೋಕನ್ ದ ಟಾಪ್ ಆಫ್ ದಟ್ ರಿಲಿಜಿಯಸ್ ಸ್ಟ್ರಕ್ಚರ್. ಸೊ ಅದು ಆವಾಗದಿಂದ ಅದು ಡಿಟೆಕ್ಟ್ ಆಗಿಲ್ಲ. ಸೊ ಈ ಟೈಮ್ದಲ್ಲಿ ಈ ಕೇಸ್ ಡಿಟೆಕ್ಷನ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅದು ಹಳೆ ಕೇಸ್ ಡಿಟೆಕ್ಷನ್ ಆಗಿದೆ. ಮತ್ತು ಇವತ್ತು 4 ಆರೋಪಿಗಳು ನಾವು ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಈಗ JC 14 ಡೇಸ್ ಜಡ್ಜ್ ಮೇಡಮ್ ಅವರು ಟೈಮ್ ಕೊಟ್ಟಿದ್ದಾರೆ. ಮೊನ್ನೆ ಸನ್ನಿ ಬಸವಾಡ